ಅದು ನಮಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಎಸ್ ಎನ್ ನಾರಾಯಣ ಸ್ವಾಮಿ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನೀವು ಫೋನ್ ಮಾಡಿ ಕೇಳಬೇಕು, ಯಾಕೆ ಬಂದಿಲ್ಲ ಅಂತ ನೀವು ಫೋನ್ ಮಾಡಿ ಕೇಳಬೇಕು. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಡೈರೆಕ್ಟ್ರ್, ಅವ್ರು ಬರೋದಕ್ಕೆ ಅವಕಾಶ ಇದೆ, ಡೈರೆಕ್ಟ್ರ್ ಆಗಿ ಬರೋದಕ್ಕೆ ಅವಕಾಶ ಇದೆ. ಬಂದಿಲ್ಲ ಅವರು, ಅದು ಅವ್ರನ್ನ ಕೇಳಬೇಕು. ನಾವು ನಂಜೇಗೌಡನವರು ನಾಮಿನೇಷನ್ ಹಾಕಬೇಕು, ನೀವು ಬರಬೇಕು ಅಂತ ಹೇಳಿದ್ರು. ನಮ್ಮ ನಜೀರಣ್ಣ ಅವರು, ರಮೇಶ್ ಕುಮಾರ್ ಅವರು, ನೀವು ಹೋಗಿ ನಂಜೇಗೌಡರ ಜೊತೆ ನಾಮಿನೇಷನ್ ಹಾಕ್ಬಿಟ್ಟು ಆಗೋವರೆಗೂ ಅಲ್ಲಿ ಇದ್ಬಿಟ್ಟು ಬರಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ ಇತ್ತು. ನಾವಿಬ್ಬರು, ನಮ್ಮ ಅನಿಲ್ ಅಣ್ಣ ಅವರು, ನಾನು ಇಬ್ಬರು ನಂಜೇಗೌಡರ ಜೊತೆ ಬಂದಿದ್ದೀವಿ, ನಾಮಿನೇಷನ್ ಹಾಕಿದ್ದೀವಿ. ಅವ್ರ ಅಧ್ಯಕ್ಷರಾಗಿ, ವಿನಾಮಿನೇಷನ್ ಅಧ್ಯಕ್ಷರಾಗಿ ಅವ್ರ ಜೊತೆಯಲ್ಲಿದ್ದೀವಿ. ಅವ್ರಿಗೆ ಧನ್ಯವಾದ ತಿಳಿಸ್ತೀವಿ, ನಾವು ಹೊರಡ್ತೀವಿ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಕೆಲವೊಬ್ಬರು ನಿರ್ದೇಶಕರು ಬಂದಿಲ್ಲ ಅಂದ್ರೆ, ರೈತರ ಸಂಸ್ಥೆನಲ್ಲಿ ನಿರ್ದೇಶಕರು ಬಂದಿಲ್ಲ ಅಂದ್ರೆ ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ರೈತರ ಬಗ್ಗೆ ಅವ್ರ ಕಾಳಜಿ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ರೈತರ ಬಗ್ಗೆ ನೂತನವಾಗಿ ಅಧ್ಯಕ್ಷರಾಗಿರೋಂಥ ನಂಜೇಗೌಡನವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಕೋಲಾರ ಮಿಲ್ಕ್ ಯೂನಿಯನ್ನ ನಿರ್ದೇಶಕರು ಹಿರಿಯರಾದಂಥ ಜಯಸಿಂಹನವರು, ಅನ್ವೇಷಣವರು, ರಮೇಶ್ ಅಣ್ಣವರು, ಮಂಜಣ್ಣ ಅವರು, ಹಂಗೆ ನಮ್ಮ ಶ್ರೀನಿವಾಸ್ ಅವರು, ಶಂಶರ್ ಅವರು, ನಮ್ಮ ಕಾಂತಮ್ಮ ಅವರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರಲ್ಲಿ ಮೇಲ್ಕೈ ಕೆಳಗಡೆ ಕೈ ಯಾವುದೂ ಇಲ್ಲ, ಎಲ್ಲ ಒಂದೇ ಕೈ, ಕಾಂಗ್ರೆಸ್ ಕೈ, ಎಲ್ಲ ಒಂದೇ ಕೈ, ಕಾಂಗ್ರೆಸ್ ಕೈ ಇದೆಲ್ಲ. ಇವತ್ತು ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್, ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನು ವಿಭಜನೆ ಆದ ಮೇಲೆ ಮೊದಲನೇ ಅಧ್ಯಕ್ಷರಾಗಿರೋದು ನಂಜೇಗೌಡರಿಗೆ ಆ ಕೀರ್ತಿ ಇದೆ. ಮೊದಲನೇ ಅಧ್ಯಕ್ಷರು ಅವರೇ, ಸಪ್ರೇಟ್ ಆದಮೇಲೆ. ಆದ್ದರಿಂದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ಶಾಸಕರು ಜೊತೆಯಲ್ಲಿದ್ದು ರೈತರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಸಂಸ್ಥೆ ಇದು. ಇದನ್ನು ಒಳ್ಳೆ ಅಭಿವೃದ್ಧಿಪಡಿಸಿ, ಆಲ್ರೆಡಿ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಇರದೇ ಇರತಕ್ಕಂಥ ಡೈರಿ, ಗೋಲ್ಡನ್ ಡೈರಿ, ಎಮ್ಮಿಕೆ ಗೋಲ್ಡನ್ ಡೈರಿ ಆಗ್ಬೋದು, ಸೋಲಾರ್ ಪ್ಲ್ಯಾಂಟ್ಸ್ ಆಗ್ಬೋದು, ಐಸ್ ಕ್ರೀಮ್ ಪ್ಲ್ಯಾಂಟ್ಸ್ ಆಗ್ಬೋದು, ಎಲ್ಲವನ್ನು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದೀರೋ, ಚೆನ್ನಾಗಿ ನಡೆದಿದೆ. ಮುಂದಕ್ಕೆ ಚೆನ್ನಾಗಿ ಹೋಗುವಂಥ ರೀತಿಯಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದು ನಾವು ನಮಗೂ ಗೊತ್ತಿರುವಂಥದ್ದನ್ನು 4 ಮಾತುಗಳನ್ನು ಹೇಳಿ ಮುಂದೆ ಹೋಗೋದಕ್ಕೆ ಸಹಕಾರವನ್ನು ನೀಡಿ ಮುಂದೆ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ.